ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇದೊಂದು ಪುಟ್ಟ ತಂತ್ರನ ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ನಿಮಗೆ ಇವತ್ತಿನ ಸಂಜೆ ಪ್ರತಿಯೊಬ್ಬರು ಕೂಡ ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅವರು ಖಂಡಿತವಾಗ್ಲೂ ತಮ್ಮ ಆಸೆ ಆಕಾಂಕ್ಷೆಗಳಿದ್ರೆ, ತಮ್ಮ ಜೀವನದಲ್ಲಿ ಏನಾದ್ರೂ ಆಸೆ ಪಡ್ತಾ ಇದ್ರೆ ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಇದು ಒಂದು ವಿಶೇಷವಾದ ಪುಟ್ಟ ತಂತ್ರ. ಯಾಕೆ ಅಂದರೆ ಸ್ನೇಹಿತರೆ, ಇವತ್ತಿನ ನಂಬರ್ ಆ ರೀತಿ ಇದೆ. ಯಾಕೆ ಅಂದರೆ ಇವತ್ತು ಆಗಸ್ಟ್ 8 ಮತ್ತು ತಿಂಗಳು 8 ಆಗಿದೆ, ತಾರೀಕು 8 ಆಗಿದೆ, ಮತ್ತು ಇಸ್ವಿನೂ ನಾವು ಕೌಂಟ್ ಮಾಡಿದಾಗ 8 ಬರ್ತಾ ಇದೆ. ಈ 8ನ ಅನ್ನೋ ನಂಬರು ನಮ್ಮ ಜೀವನದಲ್ಲಿ ಮ್ಯಾಜಿಕಲ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಆಸೆಗಳು ಏನಾದರೂ ಇದ್ದರೆ ನಾವು ಪ್ರಕೃತಿಲಿರೋವಂಥ ದೇವತೆಗಳಿಗೆ ಇವತ್ತು ನಮ್ಮ ಆಸೆಗಳನ್ನ ಹೇಳ್ಕೊಡೋದ್ರಿಂದ ಅಥವಾ ನಾನು ಹೇಳ್ಕೊಡೋವಂಥ ಪುಟ್ಟ ತಂತ್ರನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಆಸೆಗಳು ನೆರವೇರೋದಕ್ಕೆ ಇದು ಸಹಾಯ ಮಾಡುತ್ತೆ. ಇಲ್ಲಿ ನೀವು ಯಾವುದೇ ರೀತಿ ದುಡ್ಡು, ಹಣ, ಕಾಸು ಏನು ಖರ್ಚು ಮಾಡಬೇಕಾಗಿಲ್ಲ. ನೀವು ಮಾಡಬೇಕಾಗಿರೋದು ಒಂದೇ ಒಂದು, ನೋಡಿ ಸ್ನೇಹಿತರೆ, ನೀವು ಒಂದು ವೈಟ್ ಶೀಟನ್ನು ನೀವು ತೊಗೊಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಕ್ಲಾರಿಟಿ ಬರ್ತಾ ಇಲ್ಲ ಅಂದ್ಕೊತೀನಿ, ಯಾಕಂದರೆ ಲೈಟ್ ಬೆಳಕು ಸ್ವಲ್ಪ ಸರಿಯಾಗಿ ಬೀಳ್ತಾ ಇಲ್ಲ. ಆದರೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೀವು ಒಂದು ವೈಟ್ ಶೀಟನ್ನು ಈ ರೀತಿ ನೀವು ತೊಗೊಬೇಕಾಗುತ್ತೆ. ಅದರಲ್ಲಿ ನೀವು ಏನು ಬರೀಬೇಕು ಅಂತಂದರೆ, ನೋಡಿ, ಥ್ಯಾಂಕ್ ಯು ಯೂನಿವರ್ಸಸ್ ಫಾರ್ ಬ್ಲೆಸ್ಸಿಂಗ್ ಮೀ ವಿತ್. ಅಂದರೆ ನೀವೇನು ಮಾಡಬೇಕು ಅಂದರೆ, ಪ್ರಕೃತಿಯಲ್ಲಿರೋವಂಥ ದೇವತೆಗಳೇ, ನೀವು ನನ್ನ ಆಸೆನ ಪೂರೈಸೋದಕ್ಕೆ ಸಹಾಯ ಮಾಡಿ ಅಂತ ಹೇಳಿ ನಾವು ಪ್ರಕೃತಿಯಲ್ಲಿರೋವಂಥ ದೇವತೆಗಳಿಗೆ ನಾವು ಆಶೀರ್ವಾದನ ಬೇಡ್ತಾ ನಮಗೆ ಬ್ಲೆಸ್ ಮಾಡಿ, ನಾವು ಅಂದ್ಕೊಂಡಿರೋ ಆಸೆ ಪ್ರತಿಯೊಂದು ನೆರವೇರಲಿ ಅಂತ ನೀವು ಕನ್ನಡದಲ್ಲಾದರೂ ಬರಿಬೋದು, ನೀವು ಇಲ್ಲ ಇಂಗ್ಲೀಷಲ್ಲಾದರೂ ಬರಿಬೋದು. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ, ನೋಡಿ ಸ್ನೇಹಿತರೆ, ಇಲ್ಲಿ 8 8 8 ಅಂತ ನಾನು 3 ಸರಿ ಕೂಡ ಬರ್ಕೊಂಡಿದ್ದೀನಿ. ಅದನ್ನು ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಒಂದು ವೈಟ್ ಶೀಟಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ 1 2 3 4 5 6 7 8 ಅಂತ ನಾನು ಬರೆದಿದ್ದೀನಿ. ಇಲ್ಲಿ ನಿಮಗೆ ಯಾವ್ದು ಆಸೆ ಅಂದರೆ, ನಿಮಗೆ ಒಳ್ಳೆ ಜಾಬ್ ಸಿಗಬೇಕಾ ಅದನ್ನು ಬರೀಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ಬರೀಬೇಕಾಗುತ್ತೆ. ನೋಡಿ, ಈಗ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನನಗೆ ಒಳ್ಳೆಯ ಕೆಲಸ ಸಿಗಲಿ, ನನಗೆ ಒಳ್ಳೆಯ ಕೆಲಸ ಸಿಗಲಿ, ನನಗೆ ಒಳ್ಳೆಯ ಕಾರ್ ತಗೊಳ್ಳೋ ಭಾಗ್ಯ ಸಿಗಲಿ, ಕಾರ್ ತಗೊಳ್ಳೋ ಭಾಗ್ಯ ಸಿಗಲಿ, ನಾನು ಒಳ್ಳೆ ಮನೆ ಕಟ್ಸೋ ಭಾಗ್ಯ ಸಿಗಲಿ, ನನಗೆ ಒಳ್ಳೆಯ ಮನೆ ಕಟ್ಟುವ ಭಾಗ್ಯ ಸಿಗಲಿ, ನನ್ನ ಆರೋಗ್ಯ ಚೆನ್ನಾಗಿರಲಿ, ಆಯಸ್ಸು ಇರಲಿ, ಮತ್ತು ನಿಮಗೆ ಇನ್ನೇನು ಬೇಕು ಅಥವಾ ನಿಮಗೆ ಇನ್ನೇನೇನು ಕೇಳಬೇಕು, ಅಥವಾ ನನಗೆ ಆದಷ್ಟು ಬೇಗ ನನ್ನ ಕೆಲಸದಲ್ಲಿ ಸಕ್ಸಸ್ ಸಿಗಲಿ ಅಥವಾ ಯಶಸ್ಸು ಸಿಗಲಿ, ಆಯಿತಾ. ಆಮೇಲೆ ಇನ್ನೇನು ಕೇಳ್ಕೊಬೋದು, 1 2 3 4 5. ನೋಡಿ, ಇವಾಗ 6ನೇದಕ್ಕೆ ನಿಮಗೆ ಇನ್ನೇನು ಬೇಕು ಅಂತ ಅಂದರೆ, ನನ್ನ ಕುಟುಂಬದವರೆಲ್ಲ ಚೆನ್ನಾಗಿರಲಿ, ನನ್ನ ಕುಟುಂಬದವರೆಲ್ಲ ಚೆನ್ನಾಗಿರಲಿ, ಅಥವಾ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರಲಿ,
ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರಲಿ ಮತ್ತು ನನ್ನ ಕೆಲಸದಲ್ಲಿ ಯಶಸ್ಸು, ಕೀರ್ತಿ, ಲಾಭ, ಐಶ್ವರ್ಯ ಪ್ರಾಪ್ತಿಯಾಗಲಿ. ನೋಡಿ ಸ್ನೇಹಿತರೆ, ಸುಮ್ಮನೆ ನಾನು ಒಂದು ಇಮೇಜಲ್ಲಿ ಬರಿತಾ ಇರೋದು, ಅಂದರೆ ನನಗೆ ಏನು ಕೇಳ್ಕೊಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಸುಮ್ಮನೆ ನಿಮಗೆ ಹೇಳೋದಕ್ಕೋಸ್ಕರ ನಾನು ಈ ರೀತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಿಮ್ಮ ಇಷ್ಟಾರ್ಥಗಳು ಏನೇನಿದೆ ಅದನ್ನೆಲ್ಲ ನೀವು ಈ ರೀತಿ ನೀವು ನಂಬರ್ ಹಾಕ್ಕೊಂಡು ಇಲ್ಲಿ ನೀವು ಬರ್ಕೊಬೇಕಾಗುತ್ತೆ. ಅದಾದಮೇಲೆ ನೀವೇನು ಮಾಡಬೇಕು, ಇಲ್ಲಿಗೆ ನೀವು ಧನ್ಯವಾದಗಳು ಪ್ರಕೃತಿಗೆ, ಅಂದರೆ ಥ್ಯಾಂಕ್ಸ್ ಯೂನಿವರ್ಸ್ ಅಂತ ಬರಿಬೇಕಾಗತ್ತೆ. ಅಂದರೆ ಥ್ಯಾಂಕ್ಸ್ನ ಧನ್ಯವಾದಗಳಂತಲೇ ಬರೀಬೇಕಾದ್ರೆ ಇಲ್ಲಿ ನೋಡಿ ಧನ್ಯವಾದಗಳು ಅಂತ ಬರೆದು ನೋಡಿ, ಇಲ್ಲಿ ನಿಮ್ಮ ಹೆಸರನ್ನ ಇಲ್ಲಿ ಬರಿಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ನನ್ನ ಹೆಸರನ್ನು ಹಾಕ್ತೀನಿ. ಸರಿನಾ ಸ್ನೇಹಿತರೆ? ಈ ರೀತಿ ನೀವು ಇವತ್ತಿನ ದಿನ ನೀವು ಇದನ್ನು ಬರೆದುಬಿಟ್ಟು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ ಈ ರೀತಿ ಬರೆದಿದ್ದೀರಾ. ಇದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ ಈ ರೀತಿ ಎಲ್ಲ ಬರೆದಾದ್ಮೇಲೆ ಇದನ್ನು ನೀವು ಈ ರೀತಿ ಫೋಲ್ಡ್ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ನೀವು ಫೋಲ್ಡ್ ಮಾಡಿ ನೋಡಿ ಸ್ನೇಹಿತರೆ, ಇದನ್ನು ನೀವು ಈ ರೀತಿ ಫೋಲ್ಡ್ ಮಾಡಿ ನೋಡಿ. ಇದ್ರ ಮೇಲೆ ನೀವು 888 ಅಂತ ನೋಡಿ ಈ ರೀತಿ ಇನ್ನೂ ಒಂದು ಫೋಲ್ಡ್ ಮಾಡಿ ನೋಡಿ. ಈ ರೀತಿ ನೀವು ಫೋಲ್ಡ್ ಮಾಡಿ ಇವತ್ತಿನ ದಿನ ನೋಡಿ, ಈಗ ಈ ರೀತಿ ಫೋಲ್ಡ್ ಮಾಡಿಕೊಂಡಿದ್ದೀರಾ. ಇದ್ರ ಮೇಲೆ ನೀವು ಏನು ಬರಿಬೇಕು ಅಂದರೆ ನೋಡಿ ಸ್ನೇಹಿತರೆ, ಮತ್ತೆ ನೀವು 888 ಅಂತ ಬರಿಬೇಕಾಗುತ್ತೆ. ನೋಡಿ ಈ ರೀತಿ ನೀವು 888 ಅಂತ ಬರೆದ್ಬಿಟ್ಟು ಇದನ್ನು ನೀವು ಇವತ್ತು ಮಲಗೋ ಅಂಥ ರೂಮಲ್ಲಿ ನೀವು ದಿಂಬನ್ನು ಇಟ್ಕೊಂಡಿರ್ತೀರಲ್ಲ, ಆ ದಿಂಬದ ಕೆಳಗಡೆ ಇದನ್ನು ನೀವು ಇಟ್ಕೊಂಡಿದ್ದು ಮಲ್ಕೊಳ್ಬೇಕಾಗುತ್ತೆ. ಮತ್ತು ನಿಮ್ಮ ಆಸೆಗಳನ್ನೆಲ್ಲ ಇದ್ರ ಮುಂದೆ ದೇವ್ರ ಮುಂದೆ ಇಟ್ಟು ಕೇಳ್ಕೊಂಡಿದ್ದ ನಂತರ ಪಿಲ್ಲೋ ಒಡೆ ಇಟ್ಬಿಟ್ಟು ಬೆಳಗ್ಗೆ ಎದ್ದಿದ ನಂತರ ಅಥವಾ ನೀವು ರಾತ್ರಿ ಹೊತ್ತು ಮಲಗೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ಆಕಾಶದಲ್ಲಿರೋವಂಥ ಯೂನಿವರ್ಸಸ್ಗೆ ನೀವು ನಿಮ್ಮ ಆಸೆಗಳನ್ನೆಲ್ಲ ಕೈಯಲ್ಲಿ ನೋಡಿ ಈ ರೀತಿ ಹಿಂಗೆ ಇಟ್ಕೊಂಡಿದ್ದೀರ ಅಂದ್ಕೊಳ್ಳಿ. ಇಲ್ಲಿ ನೀವು ಹಿಂಗೆ ಇಟ್ಕೊಂಡು ನಿಮ್ಮ ಆಸೆಗಳು ಪ್ರತಿಯೊಂದನ್ನು ನೀವು ಆಕಾಶದ ಹತ್ರ ಅಂದರೆ ಆಕಾಶಕ್ಕೆ ಮುಖ ಮಾಡಿಕೊಂಡು ನೋಡಿ ಈ ಚೀಟಿನ ಹಿಂಗೆ ಇಟ್ಕೊಂಡು ನಿಮ್ಮ ಅಥವಾ ಹಿಂಗಾದರೂ ಇಟ್ಕೊಬೋದು ಅಥವಾ ಹಿಂಗಾದರೂ ಇಟ್ಕೊಂಡು ನಿಮ್ಮ ಪ್ರತಿಯೊಂದು ಆಸೆನೂ ನಾವು ಯೂನಿವರ್ಸಸ್ ಅಂದರೆ ಆಕಾಶದ ಕಡೆಗೆ ಮುಖ ಮಾಡಿಕೊಂಡು ನಿಮ್ಮ ಆಸೆ ಪ್ರತಿಯೊಂದನ್ನು ಎಲ್ಲ ಹೇಳ್ಕೊಂಡು ತದನಂತರ ನೀವೇನು ಮಾಡಬೇಕು, ನೀವು ಮಲಗೋವಂಥ ಪಿಲ್ಲೋ ಇರುತ್ತಲ್ಲ ಅದರಡೆ ನೀವು ಇದನ್ನು ಇಟ್ಟು ಮಲಗಿಬಿಟ್ಟು ಬೆಳಗ್ಗೆ ಎದ್ದಿದ ನಂತರ ಇದನ್ನು ನೀವು ಒಂದು ದೀಪದ ಸಹಾಯದಿಂದ ಸುಟ್ಟಾಕ್ಬೇಕು. ಅಂದರೆ ದೀಪನ ಹಚ್ಕೊಂಡಿರಬೇಕು. ಆ ದೀಪದ ಬೆಳಕೆ ಅಂದರೆ ಆ ದೀಪದಿಂದ ಈ ನೋಡಿ ಆ ದೀಪಕ್ಕೆ ಇದನ್ನು ನೀವು ಹಿಂಗೆ ಹಿಡಿದ್ಬಿಟ್ಟು ಇದನ್ನು ನೀವು ಸುಟ್ಟಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಸ್ನೇಹಿತರೆ. ಇದೊಂದು ತಂತ್ರನ ಇವತ್ತು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಜಾದು ರೀತಿ ಇವತ್ತಿಂದು ಕೆಲಸ ಮಾಡಿ ಈ ಜಾದನ್ನ ಖಂಡಿತವಾಗ್ಲೂ ಮಾಡಿ ಅಂತ ತಿಳಿಸ್ತೀನಿ ಸ್ನೇಹಿತರೆ. ನೋಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.